ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್. ನಾನು ಇವತ್ತಿದ್ದೀನಿ ದೊಡ್ಡಮ್ಮನ ಮನೆಯಲ್ಲಿ. ಗೈಸ್, ನಾನು ಯಾಕೆ ಇಲ್ಲಿಗೆ ಬಂದಿದ್ದೀನಿ ಅಂದರೆ ನನ್ನ ದೊಡ್ಡಮ್ಮನ ಮಗ ನನಗಿವಾಗ ಒಂದು ಕಡೆಗೆ ಹೋಗ್ಲಿಕ್ಕೆ ಉಂಟು. ಹಾಗೆ ಆತ ರೂಟ್ ತೋರಿಸಲಿಕ್ಕೆ ನನಗೆ ಆತ ರೂಟ್ ತೋರಿಸ್ತಾನೆ ಎಲ್ಲಿಗೆ ಹೋಗೋದಂತ. ನನಗೆ ಎಕ್ಸಾಕ್ಟ್ ಆಗಿ ಅಲ್ಲಿಗೆ ಹೋಗುವಂತಹ ಪ್ಲೇಸಿಗೆ ದಾರಿ ಗೊತ್ತಿಲ್ಲ, ಹಾಗಾಗಿ ಅವ ಇವತ್ತು ದಾರಿ ತೋರಿಸ್ತಾನೆ. ಮತ್ತು ಇವಾಗ ಟೈಮ್ ಆಗ್ತಾ ಬಂತು, ಎಷ್ಟಪ್ಪ ಟೈಮ್ ಆಗ್ತಾ ಬಂತು, 11:45 ಆಗ್ತಾ ಬಂತು. 1.5 ಗಂಟೆ ಇರ್ಬೋದು ಅಲ್ಲಿಗೆ ಹೋಗ್ಲಿಕ್ಕೆ. ನಡ್ಕೊಂಡೇ ಹೋಗಬೇಕು, ಜೊತೆಗೆ ಬಿಸಿಲು ಬೇರೆ ಉಂಟು. ನೋಡುವ ಅಲ್ಲಿ ಮತ್ತೆ ಎಲ್ಲರೂ ಸಿಗ್ತಾರೆ ನನಗೆ. ನಾವೀಗ ಹೊರಡಬೇಕು. ಈಗ ಅವನದ್ದು ಹೊರಟಾಗಲಿಲ್ಲ, ನಂದು ಹೊರಟಾಯಿತು. ಆಯಿತಾ ಹೊರಟು? ಬೇಗ ಹೊರಡ್ತಿದ್ದಾನೆ, ಇಲ್ಲಿ ಹೊರಡ್ತಿದ್ದಾನಿತ. ಇವನು ಹೊರಟ, ನಾವೀಗ ಹೊರಟದ್ದು. ಕೀಯೆಲ್ಲ ಹಾಕ್ತಿದ್ದಾನೆ. ಬನ್ನಿ. ಗೈಸ್, ನಾವಿವಾಗ ಇಬ್ಬರು ಹೊರಟ್ವಿ. ನೋಡ್ಬೇಕಿನ್ನು ಎಷ್ಟು ದಾರಿ ಉಂಟಂತ ನಡ್ಕೊಂಡು ಹೋಗ್ಲಿಕ್ಕೆ. ಇವನು ಹೇಳ್ತಿದ್ದಾನೆ 1 ಗಂಟೆಯ ದಾರಿ ಉಂಟಂತ. ಅಷ್ಟು ಉಂಟ ಅಂತ ನೋಡಬೇಕು, ನನಗೂ ಗೊತ್ತಿಲ್ಲ. ನನಗೆ ಸ್ವಲ್ಪ ದಾರಿ ಗೊತ್ತಿರುತ್ತೆ. ಅವತ್ತು ಮುಂಚೆ ಚಿಕ್ಕದಿರುವಾಗ ಹೋಗಿದ್ದು, ನಂತರ ತುಂಬ ಸಮಯ ಆಯಿತು ಈ ರೂಟಲ್ಲಿ ಹೋಗದೆ, ಹಾಗಾಗಿ ಮರ್ತೋಗಿದೆ. ಇವಂದ್ರೆ ಅಲ್ಲಿ ಹೋಗ್ತಾನೆ ಇರ್ತಾನೆ, ಹಾಗಾಗಿ ಇವನ ಮುಖಾಂತರ ಹೋಗೋದು. ಓಕೆ, ನಾವಿವಾಗ ಮತ್ತೆ ಸಿಗ್ತೀವಿ. ಇವಾಗ ನಾವು ಕರ್ನಾಟಕ ಬಾರ್ಡ್ರ್ ದಾಟಿ ಕೇರಳ ಬಾರ್ಡ್ರನ್ನು ಪ್ರವೇಶ ಮಾಡಿ ಆಯಿತು. ಇವಾಗ ನಾವಿರೋದು ಕೇರಳದ ಬಾರ್ಡ್ರಲ್ಲಿ. ಒಟ್ಟಾರೆ ನನಗೆ ಬಚ್ಚಿತ್ತು, ಮಾತಾಡಲಿಕ್ಕೆ ಕೂಡ ಆಗೋದಿಲ್ಲ. 11:30 ಹೊರಟು 12 ಗಂಟೆ ಆಯ್ತು. ಇವಾಗ ಇನ್ನಷ್ಟು ಗಂಟೆ ಉಂಟು ದಾರಿ. ಎಷ್ಟು ದೇವ 3 ಗಂಟೆ ದಾರಿ ಉಂಟಂದಿಲ್ಲ. ಚೆಂದ ಮನೆ ಕೂಡ ಗೋಬಚ್ಚು. ಓಕೆ, ನಾವಿವಾಗ ಕೇರಳ ಬಾರ್ಡ್ರನ್ನು ಪ್ರವೇಶ ಮಾಡಿ ನಮ್ಮ ದಾರಿ ಒಂದು ಹತ್ತನೇ ಉಂಟು, ಇನ್ನೂ ತುಂಬ ಉಂಟಂತೆ ಹೋಗಲಿಕ್ಕೆ. ಓಕೆ, ಮತ್ತೆ ಸಿಗ್ತೇನೆ. ಇಲ್ಲಿ 3 ಮಾರ್ಗ ಆಚೆ ಈಚೆ ಎಲ್ಲ ಕವರ್ ಹೊಡೆದಾಗೆ ಉಂಟು. ಇಲ್ಲಿ ನೋಡಿ, ನಾವು ಕೇರಳ ಗಡಿಯನ್ನು ತಲುಪಿ ಈಗ ಕೇರಳದಲ್ಲೇ ಹೋಗ್ತಿದ್ದೇವೆ ಅಂತ ದಾಖಲೆಗೆ ಇಲ್ಲಿ ಒಂದು ಕೇರಳದಲ್ಲಿ ಬರೆದಂಥ ಒಂದು ಬೋರ್ಡು ಸಿಕ್ತಿದೆ. ಅಲ್ಲಿ ಅಂತ ಬರ್ತಿದ್ದಾರೆ ಅಂತ ಗೊತ್ತಿಲ್ಲ. ಕನ್ನಡದಲ್ಲಿ ಅಂತ ಇಲ್ಲವೇ ಇಲ್ಲ, ಇಂಗ್ಲೀಷಲ್ಲಿ ಕೂಡ ಇಲ್ಲ. ಹೋಗು, ಇಲ್ಲಿ ಇನ್ನು ಇಲ್ಲದ ಉಂಟು ಯಾರಾದ್ರೂ ಮನೆಗೆ ಹೋಗುವಂಥ ದಾರಿಯಲ್ಲಿ ಇರ್ಬೋದು. ಇನ್ನು ಕೂಡ ಉಂಟು ನೋಡಿ, ಬಿಸಿ ಹೊಡೀತು. ಗೈಸ್, ಇಲ್ಲಿ ನಮಗೊಂದು ಬ್ರಿಡ್ಜ್ ಸಿಕ್ತು. ಈ ಬ್ರಿಡ್ಜಿನ ಹೆಸರು ಎಂತದ? ಬ್ರಿಡ್ಜಿನ ಹೆಸರು ಗೊತ್ತಿಲ್ಲ. ಮನೆ ಇದರಲ್ಲಿ ನೀರೇನಾದರೂ ಉಂಟು ಅಂತ ನೋಡುವ. ಚಂದ ಉಂಟು ಬ್ರಿಡ್ಜ್ ಅಲ್ಲ? ನೀರುಂಟ ಅಂದರೆ ಇಲ್ಲಿ ನೀರುಂಟಲ್ಲ, ಹಾರ್ವನ ಅಂತ ಇಲ್ಲಿ ನೋಡಿ ಅಂತೆ. ನೀರುಂಟು ಇಲ್ಲಿ ಗೈಸ್, ನೀರುಂಟು. ಆದರೆ ಈ ಸೈಡ್ ಇಲ್ಲ ನೀರು, ಸ್ವಲ್ಪ ಇರೋದು ಇಲ್ಲಿ, ಸ್ವಲ್ಪ ಇರೋದು ನೀರು. ಚಂದ ಉಂಟು ಇಲ್ಲಿ ಪ್ಲೇಸ್. ಸಂಜೆ ಚಂದ ಕಾಣ್ಬೋದು. ಫೋಟೋ ತೆಗಿಲಿಕ್ಕೆ ನಾವು ಮತ್ತೆ ಸಂಜೆ ಬರುವಾಗ ಫೋಟೋ ತೆಗಿಬೇಕು. ಆಯಿತಾ? ಇವಾಗ ಬಿಸಿಲಿಗೆ ಆಗೋದಿಲ್ಲ. ಸಂಜೆ ಬರುವಾಗ ತೆಗಿಲ್ಲ. ನೋಡಿ ಅಂತ ನೀರು ಸೂಪರ್. ಸಂಜೆ ಚಂದ ಇರ್ಬೋದು ಇಲ್ಲಿ. ಇಲ್ಲೊಂದು ಹಾಕಿದಾರಲ್ಲ, ಗೌರ್ಮೆಂಟ್ ಆಫ್ ಕೇರಳ. ನೋಡಿ ಇಲ್ಲಿ ಇದೊಂದುಂಟು, ಪೆರುವಾಯಿ ರಿವರ್ ಎಟ್ ಬಲ್ಲೂರು ಅಂತ ಉಂಟು ಇಲ್ಲಿ. ಇದ್ರೆ ಪೆರುವಾಯಿ ರಿವರ್ ಬಲ್ಲೂರು ಎಟ್ ಅಂತ ಉಂಟು ಇಲ್ಲಿ. ಆದರೆ ಇಲ್ಲಿ ಈ ಒಂದು ಬ್ರಿಡ್ಜಿಗೆ ಹೆಸರಿಲ್ಲ ಅಂತ ಎಕ್ಸಾಕ್ಟ್ ಆಗಿ ನೋಡುವ. ನಡೆಯುವ ಇನ್ನೂ ಕೂಡ ಉಂಟಂತೆ ತುಂಬ ಇಲ್ಲಿ. ಇದು ಎಂತ ಚಕೋತ ಹಣ್ಣು. ಗೈಸ್, ನಾವೀಗ ಮುಟ್ಟಿದ್ವಿ, ಅನುಷನ ಮನೆಗೆ ರೀಚ್ ಆದ್ವಿ. ನೋಡಿ, ತಿಂಡಿ ಸ್ಪ್ರೈಟ್ ಇನ್ನೂ ಸಹ ಇದ್ದಾರೆ. ಕೋಳಿ ಉಂಟಾ? ಕೋಳಿ ಉಂಟು. ಕೈ ಕಾಲು ಮುಖ ತೊಳಿಲಿಕ್ಕೆ ನೀರು ಕೊಟ್ಲು. ಗೈಸ್, ನಾವಿವಾಗ ಅನುಷನ ಮನೆಯಲ್ಲಿದ್ದೇವೆ. ಇಲ್ಲಿ ನಮ್ಮದು ಬಿರಿಯಾನಿಗೆ ಪ್ರಿಪೇರ್ ನಡೀತಾ ಉಂಟು. ಕರ ಉಂಟು ಮೊದಲ. ಬಿರಿಯಾನಿ ಮಾಡ್ಲಿಕ್ಕಿದ್ವಿ. ಇವಾಗ ನಾವು ಹೊಳೆಗೆ ಹೊರಟದ್ದು ಎಲ್ಲ ಇಟ್ಕೊಂಡು. ಇಲ್ಲಿ ಚಿಕನ್ ಎಲ್ಲ ರೆಡಿ ಆಗ್ತಾ ಉಂಟು, ಮತ್ತೆ ಅಕ್ಕಿ ಎಲ್ಲ ತೊಳೆದಾಯ್ತು. ಮತ್ತೆಂತ ಗೈಸ್, ಇವಾಗ ನಾವು ಹೊಳೆಗೆ ಹೊರಟದ್ದು. ಎಲ್ಲರೂ ಒಂದೊಂದು ಕೈಯಲ್ಲಿ ಒಂದೊಂದು ಪಾತ್ರವನ್ನು ಹಿಡ್ಕೊಂಡಿದ್ದಾರೆ. ಎಲ್ಲರ ಕೈಯಲ್ಲಿ ಒಂದೊಂದು ಪಾತ್ರ ಉಂಟು, ಅದು ನಮಗೆ ಬೇಕು. ಈ ಬಿಸಿಲಿಗೆ ನೋಡಿ ನಾವು ಬಿರಿಯಾನಿ ಮಾಡೋದು. ನಾವು ನೀರು ತಗೊಂಡದ್ದು.
ಇದು ಎಂತ ಸುರಂಗ ನೀರಂತೆ. ಇಲ್ಲಿಗೆ ಎಂತ ಕೊಡಪನದಲ್ಲಿ ನೀರು ತರುವುದು ಈಗ ನಾವೆಲ್ಲ ಕೈಯಲ್ಲಿ ಚೆಂಬಲ್ಲಿ ತಗೊಂಡು ಹೋಗ್ತಿದ್ದೇವೆ. ನೋಡಿ ಗೈಸ್, ಹೊಳೆ ಬಂತು ಗೈಸ್. ನಾವಿವಾಗ ಒಳ್ಳೆಗೆ ಮುಟ್ಟಿದ್ವಿ. ಎಲ್ಲ ಕಟ್ಟಿಗೆಲ್ಲ ರೆಡಿ ಮಾಡ್ತಿದ್ದಾರೆ ಗೈಸ್. ನಮ್ಮ ಐಟಮ್ಸ್ ಎಲ್ಲ ಇಲ್ಲಿಗೆ ಬಂತು. ಎಲ್ಲ ಮಸಾಲೆ ಎಲ್ಲ, ಚಿಕನ್ ಎಲ್ಲ ಮೊರಪಿಟ್ಟದೆಲ್ಲ ಇಲ್ಲಿ ಉಂಟು. ಎಲ್ಲ ಅಲ್ಲೇ ಹೋಗಿದ್ದಾರೆ ನೋಡಿ ಅಂತೆ. ಇಲ್ಲಿಂದ ಈಗ ಪುನಃ ಶಿಫ್ಟ್ ಆಗ್ತದೆ ಕಾಣಬೇಕು. ಮುಂದೆ ಮಾಡುದಾ? ಹೋಗುವ ಮುಂದೆ ಹಾಗಾದ್ರೆ. ಇವಾಗ ಲಾಸ್ಟ್ ಮೂಮೆಂಟ್.